Hello dear friends, 5 second challenge on number series part 2 ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಮತ್ತೊಮ್ಮೆ ನಾವು ನಂಬರ್ ಸೀರೀಸ್ ಕ್ವೆಶ್ಚನ್ಸ್ ನ ಫಾಸ್ಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ನಾವು ಆಲ್ರೆಡಿ ಹೇಳಿದೀವಿ ಏನ್ ಮೆಥಡ್ ಅಂತ. ಫಸ್ಟ್ ಡಿಫರೆನ್ಸಸ್ ನೋಡಬೇಕು, ಮಲ್ಟಿಪ್ಲಿಕೇಶನ್ ಆಗಿದೆಯಾ ಅಥವಾ ಡಿವಿಷನ್ ಆಗಿದೆಯಾ ನೋಡಬೇಕು. ಇಲ್ಲ ಮಲ್ಟಿಪ್ಲಿಕೇಶನ್ ಆಗಿ ಯಾವ್ದಾದ್ರು ಕಾನ್ಸ್ಟೆಂಟ್ ಜೊತೆ ಆಡ್ ಅಥವಾ ಸಬ್ಟ್ರಾಕ್ಷನ್ ಆಗಿರ್ಬೋದು, ಸ್ಕ್ವೇರ್ ಕ್ಯೂಬ್ ಆರ್ ಪ್ರೈಮ್ ನಂಬರ್ ಆಗಿರ್ಬೋದು, ಅಥವಾ alternate method ಅಂದ್ರೆ odd position even positions ಆಗಿರ್ಬೋದು. Come on quickly, let's get started. First one, okay, so difference observe ಮಾಡೋಣ. ಸಿಂಪಲ್ ಆಗಿ ಎರಡು ರೀತಿ ಮಾಡಬಹುದು. 6 plus 5 11, 11 plus 10 21, 21 plus 20 41, 41 plus 48. ಡಿಫರೆನ್ಸಸ್ ಅಬ್ಸರ್ವ್ ಮಾಡಿ. 5 ಇದು ಡಬಲ್ ಆಯ್ತು, 10 ಇದು ಡಬಲ್, ಹಾಗಿದ್ರೆ ಡಿಫರೆನ್ಸ್ ಮತ್ತೆ ಡಬಲ್. 80 plus 81 161. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಏನ್ ಮಾಡಬಹುದು? 6 into 2 12 minus 1 is equal to 11 into 2. So 11 into 2 22 minus 1 21. ಇದೇ ರೀತಿ 81 into 2 minus 1. So 162 minus 1 161. ಈ ರೀತಿ ಕೂಡ ನಾವು ಮಾಡಬಹುದು. ಓಕೆ, ಸೊ ಆಪ್ಷನ್ ಸಿ. ಬನ್ನಿ ನೆಕ್ಸ್ಟ್. ಡಿಫರೆನ್ಸ್ ಏನಾಗ್ತಾ ಇದೆ? 4, ಇಲ್ಲಿ 6, ಇಲ್ಲಿ 8, ಇಲ್ಲಿ 10. ಸೊ ನ್ಯಾಚುರಲಿ ಇದು 12 ಆಗ್ಬೇಕಷ್ಟೇ. 32 plus 12 44. ಬನ್ನಿ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ಎಷ್ಟು ಡಿಫರೆನ್ಸ್ ಆಯ್ತು? 6, ಇಲ್ಲಿ 10, ಇಲ್ಲಿ 14, ಇಲ್ಲಿ 18 ಡಿಫರೆನ್ಸ್ ಆಗಿದೆ. ಓಕೆ, ಇದು ಅಬ್ಸರ್ವ್ ಮಾಡಿದ್ರೆ 6 plus 4 10 plus 4 ಡಿಫರೆನ್ಸಸ್ 4 4 ಜಾಸ್ತಿ ಆಗ್ತಾ ಇದೆ. ಸೊ 22 ಆಗುತ್ತೆ. 50 plus 22 72. ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಡಿಕ್ರೀಸಿಂಗ್ ಆರ್ಡರ್ ಇದೆ. -5 ಆಗಿದೆ, -8, -11, -14. ಇವೆರಡು ಇವನ್ನ ಡಿಫರೆನ್ಸಸ್ ನೋಡಿದ್ರೆ ಮೂರ್ ವ್ಯತ್ಯಾಸ ಆಗ್ತದೆ. ಸೊ -17 ಹೋಗ್ಬೇಕು. 12ರಲ್ಲಿ -17 ಅಂದ್ರೆ ಏನರ್ಥ? -5 ಇಸ್ ದ ಆನ್ಸರ್. ಆಪ್ಷನ್ ಸಿ -5 ಆಗ್ತಾ ಇದೆ. ಡಿಕ್ರೀಸಿಂಗ್ ಆರ್ಡರ್ ಆಗ್ತಾ ಇದೆ. ಸೊ ಹೋಗ್ತಾ ಹೋಗ್ತಾ ಹೇಗೆ ಡಿಕ್ರೀಸ್ ಆಗ್ತಾ ಇದೆಯಪ್ಪ ಅಂದ್ರೆ ಅದು 0ಗಿನ ಕಡಿಮೆ ಬರ್ತಾ ಇದೆ, ಅದಕ್ಕೆ -5 ಆಯ್ತು. ನೆಕ್ಸ್ಟ್, ಇಲ್ಲಿ 3 ಸ್ಕ್ವೇರ್ ಆಯ್ತು, ಇದು 3 to the power of 3 ಆಯ್ತು, ಇದು 3 to the power of 4. ಸೊ ನೆಕ್ಸ್ಟ್ 3 to the power of 5 ಅಷ್ಟೇ. ಅಂದ್ರೆ 3 ಮೂರ್ಲ 9, ಆ 9 ಮೂರ್ಲ 27, 27 ಮೂರ್ಲ 81, 81 ಮೂರ್ಲ ಅಷ್ಟೇ. ಸೊ 243. ಇನ್ನೊಂದು ಟ್ರಿಕ್, ಯೂನಿಟರಿ ಮೆಥಡ್ ಮಾಡಬಹುದು ನಾವು. ಯೂನಿಟ್ ಡಿಜಿಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. 3 1s 3. ಆಪ್ಷನ್ ಸಿ ಅಲ್ಲಿ ಮಾತ್ರ ಯೂನಿಟ್ ಡಿಜಿಟ್ 3 ಇರೋದು. ಡೈರೆಕ್ಟ್ ಆಗಿ ನಾವು ಇದನ್ನ ಸೆಲೆಕ್ಟ್ ಮಾಡಬಹುದು. ಸೊ ಈ ತರ ನಾವು ಯೂನಿಟ್ ಡಿಜಿಟ್ ಟ್ರಿಕ್ ಮೆಥಡ್ ಕೂಡ ನಾವು ಮಾಡಬಹುದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಟ್ರೈ ಮಾಡಿ. +2 +4 +8 +16. So 2 4 8 16. Next 32 63. Option B 63 is the right answer. Okay, ಬನ್ನಿ ನೆಕ್ಸ್ಟ್. 10 ಇದೆ, 13 ಆಗಿದೆ. ಸೊ +3, ಇಲ್ಲಿ +6 +9 +12. 3 6 9 12. 3 2s 3 3s 3 4s. ನೆಕ್ಸ್ಟ್ 3 5s 15 ಬರಬೇಕು. 15 plus 40 55 is the right answer. ಓಕೆ, ಸಿಂಪಲ್ ಆಗಿದೆ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿ ಏನಾಗಿದೆ? 2 plus 3 5, 5 plus 5 10,
10 ಪ್ಲಸ್ 7 17 ಮತ್ತೆ ಇಲ್ಲಿ ಪ್ಲಸ್ 9 ಆಗಿದೆ ಪ್ಲಸ್ 11. ಸೊ ಅಬ್ಸರ್ವ್ ಮಾಡಿದ್ರೆ 3 5 7 9 11 ಹಾಗಿದ್ರೆ ನ್ಯಾಚುರಲಿ ನೆಕ್ಸ್ಟ್ 13 ಆಡ್ ಆಗಬೇಕು. 37 plus 13 50. So 50 is the right answer. Next question. Try ಮಾಡಿ. One 100. So ಇದು 11 square 121. ಇದು 10 square. ಇದು 9 square. ಇದು 8 square. ಇದು 7 square. So next to 6 square ಬರಬೇಕಷ್ಟೇ. Option B 36 is the right answer. ಬನ್ನಿ ಲಾಸ್ಟ್ ಕ್ವಶನ್ ಈ ವಿಡಿಯೋದಲ್ಲಿ ಟ್ರೈ ಮಾಡಿ. Okay. 5 plus 7, 12 plus 14, 26 plus 28, 54 plus 56. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಆರ್ಡರ್ ಇದು. ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ದೊಡ್ಡ ನಂಬರ್ ಇಂದ. 7 ಇದು 14 ಆಯ್ತು, 14 ಇದು 28 ಆಯ್ತು, ಮತ್ತೆ ಇದು 56 ಆಯ್ತು, ಡಬಲ್ ಆಯ್ತು. ನೆಕ್ಸ್ಟ್ ಇದು 112 ಡಬಲ್ ಆಗುತ್ತೆ, 56 ಇರೋದು ಡಬಲ್ ಆಗುತ್ತೆ. ಡಿಫರೆನ್ಸ್ ಅಬ್ಸರ್ವ್ ಮಾಡಿ, 7 ಇದ್ದಿದ್ದು 14 ಆಯ್ತು, 14 it became 28, became 56, so this will become 112. So 112 plus 110 ಎಷ್ಟಾಯ್ತು? 222. Option C is the right answer. Okay. So I hope this was useful. ನಿಮ್ ಸ್ಕೋರ್ ಏನಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಮ್ಮ ROT ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. We'll again meet in the next video. Thank you.